ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ತಾವೆಲ್ಲರೂ ಹೇಗಿದ್ದೀರಿ? ಬೆಳಗಿನ ಬ್ರೇಕ್ಫಾಸ್ಟಿಗೆ ಉದ್ದಿನ ದೋಸೆ ಹಾಗೂ ಚಟ್ನಿ ಮಾಡಿದ್ದೇನೆ. ಇನ್ನೇನು ತಿನ್ನಬೇಕಷ್ಟೇ. ಉದ್ದಿನ ದೋಸೆ ನಮ್ಮೆಲ್ಲರ ಫೇವ್ರೆಟ್. ಹೆಚ್ಚಾಗಿ ನಾನು ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ಎಲ್ಲ ಹಾಕಿ ಚಟ್ನಿ ಮಾಡ್ತೇನೆ, ತುಂಬ ಒಳ್ಳೆಯದಾಗ್ತದೆ. ಸೊ ಇವತ್ತು ಕೆಂಪು ಮೆಣಸಿನ ಚಟ್ನಿ ಮಾಡಿದ್ದೇನೆ. ಇದು ಕೂಡ ನಮ್ಮೆಲ್ಲರಿಗೂ ಕೂಡ ಇಷ್ಟ ಆಗ್ತದೆ. ಹಿಂದಿನ ದಿನ ರಾತ್ರಿ ಬ್ಯಾಟರ್ ರೆಡಿ ಮಾಡಿ ಇಡೋದಲ್ವ, ಸೊ ಹಿಟ್ಟೆಲ್ಲ ಮೇಲೆ ಬಂದಿತ್ತು. ಹಾಗಾಗಿ ಸ್ವಲ್ಪ ಹಿಟ್ಟನ್ನು ತೆಗೆದು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ. ನೋಡಿ ಗೈಸ್, ಬಂಗುಡೆ ತಂದಿದ್ದಾರೆ. ಮತ್ತು ನಾನು ಮಾಂಜಿ ತರಲಿಕ್ಕೆ ಹೇಳಿದೆ, ವೈಟ್ ಮಾಂಜಿ ಇಲ್ಲ ಆಯ್ತಂತೆ. ಅವರು ಆ್ಯಕ್ಚುಲಿ ವೈಟ್ ಮಾಂಜಿ ತರಲಿಕ್ಕೆ ಹೋದದ್ದು, ಆದರೆ ತಂದದ್ದು ಬಂಗುಡೆ. ವೈಟ್ ಮಾಂಜಿ ಇಲ್ಲ ಅಂತೆ. ಬಂಗುಡೆ ನೋಡಿ ದೊಡ್ಡದುಂಟು, ಇದು ಫ್ರೈ ಮಾಡಲಿಕ್ಕೆ. ಇದೆಲ್ಲ ಬಂಗುಡೆ ಇದೆಲ್ಲ 1 kg ಬಂಗುಡೆ ತಂದಿದ್ದಾರೆ. ನೋಡಿ ಗೈಸ್, ಟೈಗರ್ ಸಿಗಡಿ ಎಷ್ಟು ದೊಡ್ಡದುಂಟು, ಫ್ರೆಶ್ ಉಂಟು, ಒಳ್ಳೆ. ನೋಡಿ, ಇದನ್ನು ಸೌತೆಕಾಯಿ ಹಾಕಿ ಒಳ್ಳೆ ಗಸಿ ಮಾಡ್ತೇನೆ, ಮತ್ತು ಸೂಪರ್ ಆಗ್ತದೆ ಪದಾರ್ಥ. ಎಷ್ಟು ದೊಡ್ಡದುಂಟು ಅಲ್ಲ, ಫ್ರೆಶ್ ಉಂಟು, ಒಳ್ಳೆ. ಇದು ಪ್ರಾನ್ಸ್ ಮತ್ತು ಸೌತೆಕಾಯಿ ಹಾಕಿ ಗಸಿ ಮಾಡಿದ್ದು ಸೂಪರಾಗಿದೆ ನೋಡಿ. ಪ್ರಾನ್ಸ್ ಹಾಗೂ ಸೌತೆಕಾಯಿ ಒಳ್ಳೆ ಕಾಂಬಿನೇಷನ್, ಒಳ್ಳೆ ಪರಿಮಳ ಬರ್ತದೆ. ಪ್ರಾನ್ಸ್ ಕಾಣ್ತದ, ಒಳ್ಳೆ ಪರಿಮಳ ಬರ್ತದಲ್ಲ ಚಿನ್ನ. ನಂದು ಪದಾರ್ಥ ಎಲ್ಲ ಆಯ್ತು ನೋಡಿ. ಈಗ ಬಂದು ಕೂತ್ಕೊಂಡು ಚಿನ್ನದು ನೆಲೆಲ್ಲ ಒರೆಸಿ ಆಯ್ತು. ಪಾಪ ನೆಲೆಲ್ಲ ಒರೆಸಿ ತುಂಬಾ ಕೆಲಸ ಮಾಡಿದ್ರು, ಬಟ್ಟೆ ಅವಳದು ಹೆವಿ ವರ್ಕ್ ಇವತ್ತು. ತುಂಬಾ ಕೆಲಸ ಪಾಪ. ಹಾಗೆ ಅವಳು ಇವತ್ತು ವಿಡಿಯೋದಲ್ಲಿ ನಿಮಗೆ ಕಾಣ್ಲಿಕ್ಕಿಲ್ಲ, ಫುಲ್ ಬಿಸಿ. ಚಿನ್ನು ಬೆಳಿಗ್ಗೆ ಇದು ಕೊಯ್ದು ಎಂತ ನೀರುಳ್ಳಿ ಎಲ್ಲ ಸಿಪ್ಪೆ ಇದ್ಲು, ಆಮೇಲೆ ಚಿಕನ್ಗೆ ಮತ್ತೆ ಎಂತ ಪೈನಾಪಲ್ ಎಲ್ಲ ಕೊಯ್ದಿಡ್ಲು, ಆಮೇಲೆ ಒರೆಸಿದ್ದು, ಮತ್ತೆ ಬಟ್ಟೆ ತೊಳೆದು. ಅವಳಿಗೆ ಗೊತ್ತೇ ಇಲ್ಲ ಕ್ಯಾಮರಾ ಆನ್ ಉಂಟಂತ. ಅವಳಿಗೆ ಒಮ್ಮೆ ಶಾಕ್ ಆಯ್ತು, ಎಂತ ಹೇಳಿದಪ್ಪ ಅಮ್ಮ ಅಂತೇಳಿ. ನಮ್ದು ಅಲ್ಲಿ ಕ್ಯಾಮರಾಮ್ಯಾನ್ ವಿಡಿಯೋ ಮಾಡ್ತಿದ್ದಾರೆ, ಸ್ವೀಟಿ ಅವರು. ಹಾಗೆ ಪದಾರ್ಥ ಎಲ್ಲ ಆಯಿತು. ಚಿಕನ್ ಪದಾರ್ಥ ಮಾಡಿದ್ದು, ಮತ್ತೆ ಇದು ಎಂತ ಚಿಕನ್ ಪದಾರ್ಥಕ್ಕೆ ಕೋಳಿ ರೊಟ್ಟಿ ಮತ್ತೆ ಕಬಾಬ್. ಇವತ್ತಷ್ಟೇ ನಮ್ದು. ಕಬಾಬಿಗೆ ಮಸಾಲೆ ಹಚ್ಚಿ ಉಂಟು, ಇನ್ನು ಸ್ವಲ್ಪ ಫ್ರೈ ಮಾಡುದು. ಮಧ್ಯಾಹ್ನಕ್ಕೆ ಎಷ್ಟು ಬೇಕಷ್ಟೇ, ಅಂದ್ರೆ ಒಂದು 2 ಪೀಸ್ ತಿನ್ನೋದು. ಹಾಗೆ ಈಗೆಲ್ಲ ಫ್ರೈ ಮಾಡಿದ್ರೆ ಎಲ್ಲರೂ ತಿಂತಾರೆ, ಹೇಳುದು ಬೇಡ ಅಂತ ಹೇಳುದು. 2 ಪೀಸ್ ತಿನ್ನು. ಮತ್ತೆ ಈಗ ನೋಡಿ, ಈಗ ನನಗೆ ತುಂಬ ಸುಸ್ತಾಯ್ತಲ್ಲ ಕೆಲಸ ಅಂತ ನಾವೆಲ್ಲರೂ ಸೇರಿ ಮಾಡುದು ಕೆಲಸ. ಹಾಗೆ ಅಲ್ಲಿ ಕಿಚನಲ್ಲಿ ಇದಕ್ಕೆಲ್ಲ ಸುಮಾರು ಕೆಲಸ ಅಲ್ಲ, ಅದಕ್ಕೆ ಇದು ಬೆಳಗ್ಗೆ ಸ್ವಲ್ಪ ಹಾಲಿಗೆ ಹಾಕಿ ಇದನ್ನು ತಿಂತೇವೆ, ಎಂತ ಕಲಾಪ್ಸ್ ಎಲ್ಲ ಕ್ಯಾಪ್ಸಿಕಮ್ ಹಾಗೆ ಸ್ವಲ್ಪ ಇದುಂಟಲ್ಲ ಕಲಾಪ್ಸ್, ಅದನ್ನು ಸ್ವಲ್ಪ ಹಾಲಿಗೆ ಹಾಕಿ ತಿನ್ನೋದು. ಅದು ಮತ್ತೆಂಥದಕ್ಕೆಲ್ಲ ಬನಾನ ಎಲ್ಲ ಕಟ್ ಮಾಡಿ, ಸೀಡ್ಸ್ ಮತ್ತೆ ಡ್ರೈ ನಟ್ಸ್ ಅದನ್ನೆಲ್ಲ ಹಾಕಿ ಸ್ವಲ್ಪ ತಿನ್ನೋದು, ಆಗ ಒಳ್ಳೆಯದಾಗ್ತದೆ. ಮತ್ತೆ ಒಂದು 11 ಗಂಟೆ ಆಗುವಾಗ ನಾನು ಸ್ವಲ್ಪ ಹಾಲಿಗೆ ಕೆಲಾಕ್ಸ್, ನೀವು ಮೊನ್ನೆ ನೋಡಿದ್ರಲ್ಲ ರಿಲಯನ್ಸಿಂದ ತಗೊಂಡದ್ದು ಕೆಲಾಕ್ಸ್, ಆಮೇಲೆ ಡ್ರೈ ನಟ್ಸ್ ಮತ್ತು ಫ್ರೂಟ್ಸ್, ಅದಕ್ಕೆ ಆ್ಯಪಲ್, ಬನಾನಾ, ಸೀಡ್ಸ್ ಅದೆಲ್ಲ ಹಾಕಿ ಮಿಕ್ಸ್ ಮಾಡಿ ತಿನ್ನೋದು. ಮತ್ತು ಬೇಕಿದ್ರೆ ಸ್ವಲ್ಪ ಶುಗರ್ ಹಾಕ್ಬೋದು, ಅದು ನಿಜವಾಗಿ ಶುಗರ್ ಹಾಕಲಿಕ್ಕಿಲ್ಲ, ಸ್ವಲ್ಪ ಶುಗರ್ ಹಾಕಿ ತಿನ್ಬೋದು, ಅಂದರೆ ನಮ್ಮ ಟೇಸ್ಟಿಗೆ ಅದು ಹಾಗೆ ತಿನ್ನುವಂಥದ್ದು. ಅದೆಲ್ಲ ಆಯಿತು, ತಿಂದೆಲ್ಲ ಆಯಿತು, ಸ್ವಲ್ಪ ಒಳ್ಳೆಯದಾಗ್ತದೆ. ಹಾಗೆ ನಿಮಗೆ ಒಂದು ಎನರ್ಜಿ ಬರ್ತದೆ. ಮತ್ತು ನಾವು ಡ್ಯಾನ್ಸ್ ಎಲ್ಲ ಮಾಡ್ತೇವಲ್ಲ, ಹಾಗೆ ಬೆಳಿಗ್ಗೆ ಸ್ವಲ್ಪ ಡ್ಯಾನ್ಸ್ ಹಾಗೆ ಎನರ್ಜಿ ಹೊಸ ಆಗ್ತದೆ. ನಿಮಗೆ ಗೊತ್ತುಂಟು, ನೀವು ಹೇಳ್ತೀರಲ್ವಾ ಇಷ್ಟು ಎನರ್ಜಿ ನಿಮ್ಮದು ಈ ಏಜಲ್ಲಿ ಕೂಡ ಸೂಪರ್ ಎಲ್ಲ ಎಫರ್ಟ್ಸ್ ಎಲ್ಲ ಆಗ್ತಿರಲ್ಲ, ಅಷ್ಟು ಎನರ್ಜಿ ಸೂಪರ್ ಅಂತೇಳಿ. ಅದು ಮೀನಿಂದ ಮೀನು ತಿಂತೇವೆ, ಹೈಯೆಸ್ಟ್ ಮೀನು ತಿಂತಾಳೆ. ವಾರಕ್ಕೆ 4 ಸರ್ತಿ ಹುಳಿ ಮೀನು ಬೇಕು. ಒಂದು ದಿವಸ ವೆಜ್, ಶುಕ್ರವಾರ ದಿವಸ ವೆಜ್, ಪ್ಯೂರ್ ವೆಜ್. ಆದ್ರೆ ವೆಜ್ ಅಲ್ಲಿ ಕೂಡ ನಾವೀಗ ಸೋಯಾ ತಿಂತೇವೆ. ಮೊನ್ನೆ ನನ್ನ ಮಗಳು ಸೋಯಾದು ಎಂತ ಮಾಡಿ ಸ್ವೀಟಿ ಮಂಚೂರಿಯನ್ ಅಲ್ಲ, ಅದೇ ಸೋಯಾ ಮಂಚೂರಿಯನ್, ಸೋಯಾಬೀನ್ ಮಂಚೂರಿಯನ್ ಮಾಡಿದ್ದು ಒಳ್ಳೆಗಿದೆ. ಅವಳದು ಮೊದಲಿನ ಪ್ರಯತ್ನ, ಅದು ಒಳ್ಳೆದಾಗಿದೆ, ಸೂಪರ್ ಆಗಿದೆ. ಮತ್ತೆ ಮಶ್ರೂಮ್ ಎಲ್ಲ ತಿಂತೇವೆ ನಾವು, ಅಂದ್ರೆ ಫ್ರೈಡೆ ಮಾತ್ರ. ಬಾಕಿ ಟೈಮು ಮೀನು ಹೈಯೆಸ್ಟ್. ಮತ್ತೆ ಇವತ್ತು ಸಂಡೇ ಒಂದು ಚಿಕನ್,
ಮತ್ತೆ ನಿನ್ನೆ ಬಿರಿಯಾನಿ ಕೂಡ ತಿಂದಿದ್ದೇವೆ ರಾತ್ರಿ. ತಿನ್ನೋದೇ ಅದೆಲ್ಲ ಅಂದರೆ ಪ್ರೋಟೀನ್ ಉಂಟಲ್ಲ, ಪ್ರೋಟೀನ್ ಜಾಸ್ತಿ ಉಂಟು ಚಿಕನಲ್ಲಿ. ಸೊ ಅದಕ್ಕೆ ನಾವು ಜಾಸ್ತಿ ತಿಂತೇವೆ. ಮತ್ತೆ ನಮಗೆ ಜಾಸ್ತಿ ತಿನ್ಬೇಕಾಗ್ತದೆ, ಯಾಕೆಲ್ಲ ನಾವು ಡ್ಯಾನ್ಸ್ ಎಲ್ಲ ಮಾಡ್ತೇವೆ ನೋಡಿ, ಎನರ್ಜಿ ಬೇಕು. ಮತ್ತೆ ನೈಟ್ ಸ್ವಲ್ಪ ಲೈಟ್ ಫುಡ್ ತಿಂತೀವಿ, ಜಾಸ್ತಿ ಹೆವಿ ಫುಡ್ ತಿನ್ನುದಿಲ್ಲ. ಮಧ್ಯಾಹ್ನ ಮಾತ್ರ ಹೆವಿ ಫುಡ್. ಈಗ ನೋಡಿ ಅಂತೆ ನಾನು ಒಳಗೆ ಸ್ವಲ್ಪ ಪಿಸ್ತಾ ತಿಂದೆ, ಎಲ್ಲ ಓಪನ್ ಮಾಡಿ ಕೊಟ್ಟರು. ಅದ ಎಲ್ಲ ಓಪನ್ ಮಾಡಿ ಕೊಟ್ಟರೆ ಬೇಗ ಬೇಗ ತಿಂದ ಸಾಕು, ಅಷ್ಟೇ ಸಾಕು ನಿಮಗೆ. ಮತ್ತೆ ಪಿತ್ತ ಆಗ್ತದೆ ನೀವು ತಿಂದ್ರೆ. ಮತ್ತೆ ಇದು ಪಿಸ್ತಾ ತಿಂದೆ. ಪಿಸ್ತಾ ಅಲ್ಲ, ಗೆರ್ವಿ ಅಂದ್ರೆ ಪಿತ್ತ ಆಗ್ತದೆ, ಪಿಸ್ತಾ ಅಂದ್ರೆ ಸಹ ಪಿತ್ತ ಆಗ್ತದೆ. ಪಿಸ್ತಾ ಸಹ ತಿಂದೆ ಸ್ವಲ್ಪ. ಮತ್ತೆ ಇದಂತ ಒಂದು ಒಣ ಖರ್ಜೂರ ಅದು ತಂದಿದ್ದೇವೆ, ಅದನ್ನು ತಿಂದೆ. ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ತಿಂದ್ರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಉಂಟಲ್ವಾ, ಹಾಗೆ ನಾವು ಇಂಥದೆಲ್ಲ ತಿನ್ಬೇಕು. ನಾವು ತಿಂದ್ರೆ ಒಂದು ಆರೋಗ್ಯಕ್ಕೆ ಒಳ್ಳೇದು ಅಷ್ಟೇ. ಎಲ್ಲ ಒಂದು ಕ್ಯಾಲ್ಸಿಯಮ್, ಪ್ರೋಟೀನು ಎಲ್ಲವೂ ನಮ್ಮ ದೇಹಕ್ಕೆ ಬೇಕಾಗಿ ಸಿಗ್ತದೆ, ಒಂದು ಎನರ್ಜಿ ಕೂಡ ಬರ್ತದೆ, ಹಾಗೆ ಅಷ್ಟೇ. ಕಷ್ಟ. ಮತ್ತೆ ಹಾಲನ್ನು ಡೈರೆಕ್ಟ್ ಕುಡಿಯೋ ಬದಲು ಈ ರೀತಿ ಮಾಡಿ ತಿನ್ಬಹುದು, ಹಾಗೆ. ಮತ್ತೆ ಬೂಸ್ಟ್ ಮಾಡಿ ಸಹ ಸ್ವಲ್ಪ ಲೈಟಲ್ಲಿ ಕುಡಿಬಹುದು. ಮತ್ತೆ ಖಾಲಿ ಹಾಲು ಕುಡಿಯೋದಕ್ಕಿಂತ ಇದೆಲ್ಲ ಬೆಸ್ಟ್, ಕಲರ್ಸ್ ಹಾಕಿ ಎಲ್ಲ ಅದಕ್ಕೆಲ್ಲ ಹಾಕಿ ಎಲ್ಲ ತಿನ್ನುವಂಥದ್ದೆಲ್ಲ ಒಳ್ಳೇದಾಗ್ತದೆ, ಆಗ ಕಫ ಆಗುದಿಲ್ಲ. ಈಗ ನಾನು ಮೊನ್ನೆ ಟ್ರೈ ಮಾಡ್ತಾ ಇದ್ದೇನೆ. ಓಟ್ಸ್ ಉಂಟಾ, ಓಟ್ಸ್ ಕೂಡ ತಂದಿದ್ದೇವೆ, ಅದನ್ನು ಕೂಡ ಹಾಕ್ತಾ ಇದ್ದೇವೆ. ಓಟ್ಸ್ ಕೂಡ ಮೊನ್ನೆ ತೋರಿಸಿದೆ ನೋಡಿ ವಿಡಿಯೋದಲ್ಲಿ. ಓಟ್ಸ್ ಕೂಡ ಈಗ ವೇಸ್ಟ್ ಆಗ್ತಾ ಉಂಟು. ಅಲ್ಲ, ಅದನ್ನು ಈಗ ಖಾಲಿ ಬಾಯಿಗೆ ತಿನ್ಬಹುದು, ತೊಂದರೆ ಇಲ್ಲ. ಮತ್ತೆ ಹಾಲಿಗೆ ಹಾಕಿ ಸಹ ಕುಡಿಬಹುದು, ಅಂದ್ರೆ ಜಾಸ್ತಿ ಹಾಕಬಾರ್ದು, ಸ್ವಲ್ಪ ಲೈಟ್ ಹಾಕಿ ಕುಡಿಬಹುದು, ತೊಂದರೆ ಇಲ್ಲ. ಓಕೆ ಫ್ರೆಂಡ್ಸ್, ಮತ್ತೆ ನಮಗೆ ಊಟ ಮಾಡ್ಲಿಕ್ಕೆ ಉಂಟು. ಮತ್ತೊಂದು ಇನ್ನೊಬ್ರು ಶಕುಂತಳ ಅಂತ ಹೇಳಿ ಒಂದು ಕಮೆಂಟ್ಸ್ ಹಾಕಿದ್ರು. ಅಂದ್ರೆ ಅವರು ಲೈಕ್ ಕೂಡ ಕೊಟ್ಟಿದ್ದಾರೆ, ಆರ್ಟ್ ಕೊಟ್ಟಿದ್ದಾರೆ, ಮತ್ತೆ ಈಗ ಒಂದು ಸ್ಮೈಲ್ ಅದು ಹೀಗೆ ಮಾಡೋದೊಂದು ಹಾಕಿದ್ದಾರೆ. ಎಂತ ಗೊತ್ತಾ, ನಿಮ್ಮ ಡ್ಯಾನ್ಸ್ ಎಲ್ಲ ಒಳ್ಳೆ ಆಗ್ತದೆ, ಸೂಪರ್ ಆಗ್ತದೆ ಫ್ಯಾಮಿಲಿ ಡ್ಯಾನ್ಸ್. ಮತ್ತೆ ಒಂದು ಅದೇ ತರ ಮುಕ್ಕಾಲು ಬಿಸಾಡುದು ಅಂತ ಹೇಳ್ತಾರಲ್ಲ, ಹಾಗೆ ಆಗಿರ್ಬೋದು. ನಿಮ್ಮ ಅಳಿಯನವರಿಗೆ ಕೂಡ ಡ್ಯಾನ್ಸ್ ಕಲಿಸಿ ಅಂತ. ನೋಡಿ, ಅಳಿಯನವರಿಗೆ ಡ್ಯಾನ್ಸ್ ಕಲಿಸುದು, ಈಗ ಎಲ್ಲರೂ ಕೂಡ ಡ್ಯಾನ್ಸ್ ಮಾಡ್ತಾರೆ, ಎಂತೆಂತವ್ರು ಡ್ಯಾನ್ಸ್ ಮಾಡ್ತಾರೆ. ಹಾಗೆ ಈಗ ಡಾಕ್ಟರ್, ಇಂಜಿನಿಯರ್ ಎಲ್ಲರೂ ಡ್ಯಾನ್ಸ್ ಮಾಡ್ತಾರೆ. ಅಂದ್ರೆ ಈಗ ಸ್ವಲ್ಪ ಮಾಡಿದ್ರು ಕೂಡ ಅದು ಡ್ಯಾನ್ಸೇ, ಗೊತ್ತಾಯ್ತು. ಈಗ ಎಲ್ಲ ಪ್ರೋಗ್ರಾಮ್ ಅಲ್ಲಿ ಸ್ವಲ್ಪ ಈಗ ಮಾಡ್ತಾರೆ ಎಲ್ಲರೂ ಕೂಡ, ಅದು ಡ್ಯಾನ್ಸೇ, ಅದು ಒಂದು ಕಲೆ. ಅವಳು ಎಂತ ಗೊತ್ತುಂಟಾ, ಈ ಹೊಟ್ಟೆಯಲ್ಲಿ ನಂಜಿರ್ತದಲ್ಲ, ಹೊಟ್ಟೆಯಲ್ಲಿ ನಂಜಿದ್ದು ಎದುರು ನಂಜಲ್ಲ, ಎದುರು ನಂಜ ಡೈರೆಕ್ಟ್ ಆಗಿ ಹೇಳ್ತಾರೆ. ಈ ಹೊಟ್ಟೆಯಲ್ಲಿ ನಂಜಿಟ್ಟುಕೊಂಡು ಎದುರು ಸ್ಮೈಲ್ ಕೊಡೋದು, ಹಿಂದಿಂದ ಬೇರೆ ಮಾಡುದು ಅಂತ ವರ್ಡ್ ಬರ್ತದೆ, ಹೇಳುದಿಲ್ಲ ಅಲ್ಲ. ಅವಳದು ಮೆಂಟಾಲಿಟಿ ಒಂದು ಚೀಪ್ ಮೆಂಟಾಲಿಟಿ. ಅಂದ್ರೆ ಯಾಕೆಂತ ಹೇಳಿದ್ರೆ ನಮ್ದು ಫ್ಯಾಮಿಲಿ ರೀಲ್ಸ್ ಮಿಲಿಯನ್ ಹೋಗ್ತದೆ. ಅವಳು ಕೂಡ ಒಂದು ಯೂಟ್ಯೂಬರೇ, ಅಂದ್ರೆ ಅವಳಿಗೆ ಸಬ್ಸ್ಕ್ರೈಬರ್ ಇಲ್ಲ. ಒಂದು ಅವಳಿಗೆ ಅದೊಂದು ತಲೆ ಬಿಸಿ ಇರ್ಬೋದು. ಅಂದ್ರೆ ಫ್ಯಾಮಿಲಿಯಲ್ಲಿ ಒಂಥರ ಕೋಆರ್ಡಿನೇಷನ್ ಇರ್ಲಿಕ್ಕಿಲ್ಲ, ಸಪೋರ್ಟ್ ಇರ್ಲಿಕ್ಕಿಲ್ಲ, ಫ್ಯಾಮಿಲಿ ಹೊಂದಾಣಿಕೆ ಇರ್ಲಿಕ್ಕಿಲ್ಲ, ಗಂಡ ಮಕ್ಕಳು ಮಾತಾಡ್ಲಿಕ್ಕಿಲ್ಲ, ಅಂದ್ರೆ ಅವರಲ್ಲಿ ಹೊಂದಾಣಿಕೆ ಇಲ್ಲ. ಆಗಿರೋದು ಎಂತ ಆಗ್ತದೆ ನೋಡಿ, ನಮ್ದು ಮಿಲಿಯನ್ ಹೋಗುವಾಗ ಒಂದು ತಲೆ ಬಿಸಿ ಆಗುದು, ಅದು ಒಂದು ಕಾಮನ್. ಅದಕ್ಕೆ ನಾವು ತಲೆ ಬಿಸಿ ಹೊಟ್ಟೆಲಿ ನಂಜಿರ್ತಾರೆ, ಏನ್ ಮಾಡಿ ಸಾಧ್ಯಲ್ಲ. ಡೈರೆಕ್ಟ್ ನಂಜಿರೋರನ್ನು ಓಕೆ, ಅವ್ರು ಒಂದ್ಸಲ ಮಾತಾಡ್ತಾ ಬಿಡ್ತಾರೆ, ಹೋಗ್ತಾರೆ. ಈ ಹೊಟ್ಟೆ ಅಂದುಕೊಂಡು ಎದುರು ಚಂದ ಸ್ಮೈಲ್ ಕೊಡ್ತಾರೆ, ಹಿಂದಿಂದ ಬೇರೆ ಮಾತಾಡ್ಕೊಂಡಿರ್ತಾರೆ. ಒಂದು ಅವರ ಮನೆಯಲ್ಲಿ ಹ್ಯಾಪಿನೆಸ್ ಇಲ್ಲ. ಸೊ ಆಗ ಅವರಿಗೆ ಏನಾಗ್ತದಂದ್ರೆ ನಮ್ಮನ್ನು ನೋಡುವಾಗ ಒಟ್ಟಿಗೆ ಇಚ್ಛಾಗ್ತದೆ ಅಷ್ಟೇ. ಒಂದು ಫ್ಯಾಮಿಲಿಯಲ್ಲಿ ಹ್ಯಾಪಿನೆಸ್ ಇಲ್ಲ ಅವರಿಗೆ, ನಮ್ಮನ್ನು ನೋಡುವಾಗ ಇದಾಗ್ತದೆ. ಅವರು ಹಾಕಿದ ಕಮೆಂಟ್ ಎಂತ ಗೊತ್ತುಂಟಾ, ನಿಮ್ಮ ಅಳಿಯಂದಿರಿಗೆ ಸಹ ಡ್ಯಾನ್ಸ್ ಕಲಿಸಿ ಅಂತ. ಪರವಾಗಿಲ್ಲ, ನಮಗೆ ಬರೋ ಅಳಿಯಂದಿರ ಕೂಡ ಡ್ಯಾನ್ಸ್ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ನಾವೀಗ ನಮ್ಮ ಹೆಣ್ಣು ಮಕ್ಕಳನ್ನು ಕೊಡುವಾಗ, ಈಗ ನನ್ನ ಮಗಳು ಸಹ ಡಾಕ್ಟರ್, ಹಾಗೆ ಕಾಂಜಿ ಬಿಂಜಿಗಾರಿ ಕೊಟ್ಟಿಗೆ ಸಾಧ್ಯ ಇಲ್ಲ. ಸ್ವಲ್ಪ ಡಾಕ್ಟರ್ಗೆ ಕೊಡುದು, ಒಟ್ರಾಸಿ ಕೊಡುದು ಅಂತದೇನಿಲ್ಲ. ಅದ್ರ ಬಗ್ಗೆ ನಿಮಗೆ ತಲೆ ಬಿಸಿ ಬೇಡ, ಗೊತ್ತಾಯ್ತಲ್ವಾ. ಮತ್ತೆ ಮದುವೆ ಆದ ಕೂಡಲೇ ಖುಷಿ ಅಂತ ಹೇಳಲ್ಲ, ಮದುವೆ ಆದ ಮೇಲೆ ನೆಕ್ಸ್ಟ್ ಜೀವನ ಹೇಗೆ ಉಂಟು ಅದನ್ನು ನೋಡಬೇಕು. ಮದುವೆ ಆಗುದು ಡಾಮ್ ಡೂಮ್ ಮಾಡಿ, ದೊಡ್ಡ ಸಡಗರ ಮಾಡಿ, ಸಂಭ್ರಮ ಮಾಡಿ, ಅದು ದೊಡ್ಡ ಇಂಪಾರ್ಟೆಂಟೇ ಅಲ್ಲ. ಮದುವೆ ಆದ ಮೇಲೆ ಅವರು ಗಂಡ ಹೆಂಡತಿ ಎಷ್ಟು ಸುಖದಲ್ಲಿದ್ದಾರೆ, ಎಷ್ಟು ಲೈಫನ್ನು ಎಂಜಾಯ್ ಮಾಡ್ತಾರೆ, ಒಬ್ಬರಿಗೊಬ್ಬರು ಎಷ್ಟು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ತಾರೆ, ಅದು ಇರೋದು, ಗೊತ್ತಾಯ್ತಲ್ಲ. ನಾನು ತಮ್ಮನೇಲಿ ಇದನ್ನೇ ಆಗ್ತಾ ಇದ್ದೇನೆ, ಅದು ಇರೋದು, ಗೊತ್ತಾಯ್ತಲ್ಲ. ಮದುವೆ ಆದ ಕೂಡಲೇ ದೊಡ್ಡ ಸಂಗತಿ ಅಲ್ಲ ಮದುವೆ ಆಯ್ತಂತ. ಮದುವೆ ಆಗಿ ಲೇಟ್ ಆದ್ರೂ ಪರವಾಗಿಲ್ಲ, ಆದ್ರೂ ಸಿಗೋ ಅಳಿಯ ಒಳ್ಳೆ ಪರ್ಫೆಕ್ಟ್ ಆಗಿ ನಮಗೆ ಸಿಗ್ಬೇಕು ಅಲ್ವಾ, ಒಳ್ಳೆ ರೀತಿಯಲ್ಲಿ ಸಿಗ್ಬೇಕು. ಅವನ್ ಸಹ ಡಾಕ್ಟರ್ ಆಗಿರ್ಬೇಕು, ನಮ್ದೊಂದು ಆಸೆ ಇರ್ತದೆ, ಅದೆಲ್ಲರಿಗೂ ಕೂಡ ಇರ್ತದೆ. ಹಾಗೆ ಒಟ್ಟಾಸೆ ಕೊಡ್ಲಿಕ್ಕೆ ಆಗ್ತದೆ. ನಮ್ಮ ಮಕ್ಕಳಿಗೆ ಇಷ್ಟು ಎಜುಕೇಶನ್ ಕೊಟ್ಟು, ನಮ್ಮ ಮಕ್ಕಳಿಗೆ ಸ್ಟೂಡೆಂಟ್ ಇಷ್ಟು ಎಜುಕೇಶನ್ ಕೊಟ್ಟು ನಾವು ಒಟ್ಟಾಸೆ ಕೊಡ್ಲಿಕ್ಕೆ ಆಗ್ತದೆ ಇಲ್ಲ. ಅಂದ್ರೆ ಇವಳು ಹೇಳೋ ಕಮೆಂಟ್ ಅಂತ ಗೊತ್ತಾ, ನಿಮ್ಮ ಅಳಿಯಂದಿರಿಗೆ ಕೂಡ ಡ್ಯಾನ್ಸ್ ಕಲಿಸಿ ಅಂತ. ಅದು ಗೊತ್ತುಂಟು, ಅದು ನಿನಗೆ ತಲೆ ಬಿಸಿ ಬೇಡ ಶಕುಂತಳ. ನಮ್ಮ ಬರೋ ಅಳಿಯಂದಿರು ಆಟೋಮೆಟಿಕ್ ಕಲಿತಾರೆ ನಮ್ಮ ಜೊತೆ ಸೇರಿಕೊಂಡು, ಗೊತ್ತಾಯ್ತಲ್ಲ. ನಿನ್ಗೆ ಹಾಗೆ ಅಸೂಯೆ ಎಲ್ಲ ಬೇಡ, ನಮ್ಮ ಫ್ಯಾಮಿಲಿಯನ್ನು ನೋಡಿಕೊಂಡು, ಗೊತ್ತಾಯ್ತಲ್ಲ. ಮತ್ತೆ ಈಗ ಅಳಿಯಂದಿರು ಹೀಗೆ ಮಾಡಿದ್ರು ಕೂಡ, ಡ್ಯಾನ್ಸ್ ಮಾಡಿದ್ರು ಕೂಡ ನಾವು ರೀಲಲ್ಲಿ ಹಾಕ್ತೇವೆ.
ಯಾಕೆ ಅವರಿಗೆ ಎಷ್ಟು ನೆಕ್ಸ್ಟ್ ಕಮೆಂಟ್ ಮಾಡಿದ್ರೆ ಅವಳದಲ್ಲಿ ಇದು ಇರ್ತಲ್ಲ, ಅವಳ ಫೋಟೋ ಸ್ಕ್ರೀನ್ ಶಾಟ್ ಮಾಡಿ ಹಾಕಿ ಪಬ್ಲಿಷ್ ಮಾಡಿ ಬಿಡ್ತೇನೆ ನಾನು, ಗೊತ್ತಾಯ್ತಲ್ಲ. ಮತ್ತೆ ಆರ್ಟ್ ಎಲ್ಲ ಹಾಕಿದಾಳೆ ಅವಳು, ಆರ್ಟ್ ಸಿಂಬಲ್ ಇದು ಕೊಟ್ಟಿದ್ದಾಳೆ, ಸಿಂಬಲ್ ಕೊಟ್ಟಿದ್ದಾಳೆ, ಪುನಃ ಹೀಗೆ ನಗಡುದು ಹಾಕಿದಾಳೆ. ಅವಳ ಸ್ವಲ್ಪ ಇದು ಉಂಟು, ಒಂದು ಒಳಗಿಂದೊಳಗೆ ಜಲಸ್ ಇರ್ಬೋದು, ಪರವಾಗಿಲ್ಲ, ಅಂಥದ್ದೆಲ್ಲ ನೇಚರ್ ಇರ್ತದೆ, ಅದಕ್ಕೆಲ್ಲ ನಾವು ತಲೆ ಕೆಡಿಸುದಿಲ್ಲ. ಮತ್ತೆ ನಮ್ಮ ಅಳಿಯ ಕೂಡ ಬರೋ ಒಂದು ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿರ್ಬೇಕು, ಡಾಕ್ಟರ್ ಆಗಿರ್ಬೇಕು, ನಮ್ಮ ಒಂದು ಇದು ಇರ್ತದೆ, ಒಂದು ನಮ್ದು ಡ್ರೀಮ್ ಇರ್ತದೆ. ಈಗ ನನ್ನ ಮಗಳದು ಕೂಡ ಡ್ರೀಮ್ ಇರ್ತದೆ, ಒಳ್ಳೆ ರೀತಿಯಲ್ಲಿ ಇರಬೇಕು, ಅಂದರೆ ಒಳ್ಳೆಯ ಒಂದು ಪೋಸ್ಟಲ್ಲಿ ಇರಬೇಕು ಅಂತೇಳಿ. ಹಾಗೆ ಒಟ್ರಾಸಿ ಎಲ್ಲ ಕೊಡುವಂಥದ್ದು ಏನಿಲ್ಲ. ಈಗ ನಾನೊಂದು ಹೇಳಿದಾಳೆ ನನ್ನ ಮಗಳು, ಅದನ್ನು ನೀವು ಕೂಡ ಥಿಂಕ್ ಮಾಡಿ. ಯಾರು ಸಾರಿ ಅವಳೆ, ನೀನು ಶಕುಂತಳ, ಅವಳಿಗೆ ನೀವು ಅಂತ ಯಾಕೆ ನಾನು ರೆಸ್ಪೆಕ್ಟ್ ಕೊಡಬೇಕು, ನೀನು ಅಂತ ಕರೆಯುವುದು. ಪುನಃ ಹಾಕಿದ್ದಾಳೆ ಮತ್ತೊಬ್ಬರು ನಮ್ಮ ಫಾಲೋವರ್ಸ್ ಅವಳಿಗೆ ಕಮೆಂಟ್ ಹಾಕಿದ್ದಾರೆ, ಜೋರು ಮಾಡಿ ಹಾಕಿದ್ದಾರೆ, ನಿನಗೆ ಯಾಕೆ ಮಾರಾಯ್ತು ಹೊಟ್ಟೆಗಿಚ್ಚು. ಅವರ ಫ್ಯಾಮಿಲಿ ರೀಲ್ಸ್ ಪಾಪ್ಯುಲರ್ ಆಗ್ತಾ ಉಂಟು, ಅವರದ್ದು ನಾನು ನೋಡ್ತಾ ಇದ್ದೇನೆ. ಒಂದು ರೀಲ್ ಹಾಕಿದ ಕೂಡ ಅವರಿಗೆ ಟಕ್ 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 ಅಂತ ಲೈಕ್ ಬರ್ತದೆ, ಅಷ್ಟು ಒಳ್ಳೊಳ್ಳೆ ಮುದ್ದು ಕಮೆಂಟ್ಸ್ ಬರ್ತದೆ. ನಿನಗೆ ಯಾಕೆ ಮಾರಾಯ್ತಿ ಹೊಟ್ಟೆಗಿಚ್ಚಣ್ಣ. 4 ಫಾಲೋವರ್ಸ್ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ಅವಳಿಗೆ ಕಮೆಂಟ್ ಹಾಕಿದ್ದಾರೆ, ನಾನು ಅವರಿಗೆ ಲೈಕ್ ಕೊಟ್ಟಿದ್ದೇನೆ. ಅಲ್ಲ, ಇದಕ್ಕಿಂತ ದೊಡ್ಡದು ನಮಗೆ ಬೇರೆ ಏನು ಬೇಕು ನೋಡಿ. ನಾವು ಹಾಕ್ಬೇಕು ಹೇಳಿಲ್ಲ ಕಮೆಂಟಿಗೆ ರಿಪ್ಲೈ, ನಮ್ಮ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಫ್ಯಾನ್ಸ್ ಆಗ್ತಾ ಹಾಕಿ ಬಿಡ್ತಾರೆ. ಅದು ಅವಳಿಗೆ ನಾಚಿಕೆ ಇದೆ ಅಷ್ಟೇ. ನಿನ್ನ ಮಗಳೇನುಂಟು, ನಿನ್ನ ಮಕ್ಕಳೇನುಂಟು ಅದನ್ನು ನೀನು ನೋಡಿಕೋ ಅಷ್ಟೇ. ನಿನ್ನ ಸಂಸಾರ ಏನುಂಟು ಅದನ್ನು ನೋಡಿಕೋ. ಮತ್ತನ್ನು ಬಿಟ್ಟು ಸುಮ್ಮನೆ ಎಲ್ಲದಿರ ಹೊಟ್ಟೆ ಇಚ್ಚು ಮಾಡಿ ಯಾಕೆ ಸಾಹಿತ್ಯ ಸುಮ್ಮನೆ ಅಷ್ಟೇ. ಮತ್ತೆ ಫ್ರೆಂಡ್ಸ್, ಇನ್ನು ಊಟ ಮಾಡಬೇಕು. ನಾವೇನಿದ್ರ ಬಗ್ಗೆ ಎಲ್ಲ ದೊಡ್ಡ ಇದು ಮಾಡ್ತಿಲ್ಲ, ಎಂತ ಸೀರಿಯಸ್ ತಗೊಳ್ಳೋದಿಲ್ಲ. ಯಾಕೆ ಗೊತ್ತುಂಟ, ನಮಗೆ ಅಂದಾಜು ಆಗ್ತದೆ. ಅವಳ ಫ್ಯಾಮಿಲಿಯಲ್ಲಿ ಅವಳ ಫ್ಯಾಮಿಲಿಯಲ್ಲಿ ಅವಳು ನಗುತ್ತಾ ಇಲ್ಲ. ಇನ್ನೊಬ್ಬರ ಫ್ಯಾಮಿಲಿ ಖುಷಿಯಲ್ಲಿ ಒಂದು ನಗುತ್ತಾ ಫ್ಯಾಮಿಲಿ ನೋಡುವಾಗ ಅದು ಹೊಟ್ಟೆ ಉರಿತದೆ. ಆ ಫ್ಯಾಮಿಲಿ ನಗುತ್ತಾ ಇರುವಾಗ ಇವಳಿಗೆ ಹೊಟ್ಟೆ ಉರಿತದೆ ಆಟೋಮೆಟಿಕ್ ಆಗ. ಅದಕ್ಕೆ ಒಂದು ಹಾರ್ಟ್ ಸಿಂಬಲ್ ಹಾಕೊಂಡು ಅಂತದೆಲ್ಲ ಬರೆಯುವುದು. ಪುನಃ ಆರ್ಟ್ ಸಿಂಬಲ್, ಅದಕ್ಕೇನು ಎರಡು ಆರ್ಟ್ ಹಾಕಿದ. ಅವರ ಕಮೆಂಟ್ಗೆ ಬೇರೊಬ್ರು ಕಮೆಂಟ್ ಹಾಕಿದ್ರಲ್ಲ, ಆಗ ಉಲ್ಟವೇ ಮಾತಾಡ್ಕೊಂಡು ಆನ್ಸರ್ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅದು ಹೊಟ್ಟೆಯಲ್ಲಿ ನಂಜು ಬೇರೆ ನಮ್ಮ ಫಾಲೋವರ್ಸ್ ಅಂತವ್ರು ಇರುದು ಜಾಸ್ತಿ. ಅದಕ್ಕೆ ನಾವಿದು ಮಾಡುದಿಲ್ಲ ಮಾಡ್ಲಿಕ್ಕಿಲ್ಲ ಅಂತವ್ರು. ನಮಗೆ ನಮ್ಮ ಕಾಲ್ನ ಧೂಳಿ ಸಮಾನ. ನಮ್ಗೆ ಅಂತದೆಲ್ಲ ಅಂದ್ರೆ ಆ ರೀತಿ ಎಲ್ಲ ಬರುದಿಲ್ಲ ಕಮೆಂಟ್. ಇದೆಲ್ಲ ರೇರ್ ಬಂದಂತದ್ದು, ಅದಕ್ಕೆ ನಾವು ಜಾಸ್ತಿ ಇದು ಕೊಡುದಿಲ್ಲ, ಫೋಕಸ್ ಕೊಡುದಿಲ್ಲ. ಒಂದು ರಿಪ್ಲೈ ಮಾಡ್ಲಿಲ್ಲ, ಬಟ್ ಬೇರೆಯವರು ರಿಪ್ಲೈ ಮಾಡಿದಕ್ಕೆ ಅವರು ರಿಪ್ಲೈ ಹೇಗಿತ್ತು ಆ ರೀತಿಯಲ್ಲಿ ಇತ್ತು. ರಿಪ್ಲೈ ಮಾಡುದಿಲ್ಲ. ಅದನ್ನೆಲ್ಲ ನಾವು ಇದು ನಮ್ಗೆ ಬರುದು ಕೂಡ ಇಲ್ಲ. ಇದು ಒಂದು ರೇರ್ ಬಂದದ್ದು. ಶಕುಂತಳ ಎಂಬವಳು ನನ್ನ ಕಾಲ್ನ ಧೂಳು, ಅವಳು ಹೂ ಮಾಡಿದ ಕೂಡ ಹೋಗ್ಬೇಕು, ಕಾಲಲ್ಲಿ ಹೀಗೆ ಇಟ್ಕೊಂಡು ಹೂ ಮಾಡಿ ಅಂತ ಅವಳನ್ನ ನಾವು ಕ್ಯಾರೆ ಮಾಡುದಿಲ್ಲ. ಅರ್ಥ ಆಗ್ತದೆ. ಅದು ಯಾವ ಸಾಂಗ್ ಗೊತ್ತುಂಟ, ಅದು ಒಳ್ಳೆ ಹಿಟ್ ಸಾಂಗ್. ಅದು ನಾವು ಫ್ಯಾಮಿಲಿ ಮಾಡಿದ ರೀಲ್, ಅದು ಮಿಲಿಯನ್ ಆಗಿದೆ. ಅದಕ್ಕೆಲ್ಲ ಹೊಟ್ಟೆಗೆ ಇಚ್ಚಿರ್ತದೆ. ಮಿಲಿಯನ್ ಆಗುವವರಿಗೆಲ್ಲ ಹೊಟ್ಟೆಗೆ ಇಚ್ಚಿರುವುದು, ಅದೆಲ್ಲ ಅಷ್ಟು ಲೈಕ್ಸ್ ಬಂದಿದೆ, ಅಷ್ಟು ಒಳ್ಳೆ ಮುದ್ದು ಕಮೆಂಟ್ಸ್ ಬಂದಿದೆ. ಅದನ್ನೆಲ್ಲ ನೋಡಿ ಉಂಟಲ್ಲ, ಅವಳಿಗೆ ಹೊಟ್ಟೆ ಉರಿ ಆಗಿದೆ. ವಿಷಯ ಅಷ್ಟೇ. ಯಾಕೆಲ್ಲ ಅವಳು ಹೊಟ್ಟೆ ಉರಿದುಕೊಂಡೇ ಸಾಯಿಲಿ, ನಮಗೇನು ಟೆನ್ಷನ್ ಇಲ್ಲ. ನಾವು ನಮ್ಮ ವೇ ಎಂತ ಗೊತ್ತುಂಟ, ಮೇಲೆ ಹೋಗುದು ಮಾತ್ರ. ನಮ್ಮ ಹೇಳ್ತಾರಲ್ಲ ಕುದುರೆ ನೋಟ, ಅದು ಯಾವತ್ತೂ ಕೂಡ ಸ್ಟ್ರೈಟ್ ಇರ್ತಾರೆ, ಅದು ಆಚೀಚೆ ನೋಡುದಿಲ್ಲ. ಟಕ್ 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 ಅಂತೇಳಿ ಮುಂದೆ ಸಾಗುದು ಹಾಗೆ. ಓಕೆ ಫ್ರೆಂಡ್ಸ್, ಮತ್ತೆ ನಮಗೆ ಊಟ ಸಲ ಮಾಡ್ಲಿಕ್ಕೆ ಉಂಟು. ಮತ್ತೆ ಟೈಮ್ ಆಯಿತು, 1:30 ಆಯಿತು. ಯಾಕೆಂದರೆ ಹೆಚ್ಚಾಗಿ ನಾವು ಆ್ಯಸ್ ಯೂಶುವಲ್ ನಾವು 1:30ಗೆ ಊಟ ಮಾಡೋದು. ಹಾಗೆ 1:30ಗೆ ಊಟ ಮಾಡೋ ಒಂದು ಟೈಮಿಂಗ್ಸನ್ನು ಅಳವಡಿಸಿದೆ. ಮಕ್ಕಳಿಗೆಲ್ಲ ಹಸಿ ಆಗ್ತದಲ್ಲ. ಹಾಗೆ ಚಿನ್ನು ಕಬಾಬ್ ಮಾಡ್ತಾ ಇದ್ದಾಳೆ. ಹಾಗೆ ನಾವು ವಿಡಿಯೋವನ್ನು ಇಲ್ಲಿ ಗಂಟೆ ಮಾಡ್ತೇವೆ. ಬೆಳಿಗ್ಗೆ ವಿಡಿಯೋ ವ್ಲಾಗ್ ಅಂದ್ರೆ ಬೆಳಿಗ್ಗೆ ಎಂಡ್ ಮಾಡುದಿಲ್ಲ. ಬೆಳಿಗ್ಗೆ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಮತ್ತೆ ಈಗ ಈವ್ನಿಂಗ್ ನಮಗೆ ರೀಲ್ಸ್ಗೆಲ್ಲ ಹೋಗ್ಲಿಕ್ಕುಂಟು. ಬೆಳಿಗ್ಗೆ ನಾವು ಎಲ್ಲ ಬ್ರೇಕ್ಫಾಸ್ಟ್ ಮಾಡಿ ರೀಲ್ಸ್ ಒಂದು ಪ್ರಾಕ್ಟೀಸ್ ಮಾಡಿದ್ದೇವೆ. ಮಕ್ಕಳಿದು ಕೂಡ ಉಂಟು ಇವತ್ತು, ಮಕ್ಕಳಿದು ಉಂಟು, ನಮ್ದು ಕೂಡ ಉಂಟು. ಹಾಗೆ ಮಕ್ಕಳು ಚಂದ ಮಾಡ್ತಾರೆ. ಮಕ್ಕಳಿಗೆ ಕೂಡ ಮುದ್ದು ಕಮೆಂಟ್ಸ್ ಬರ್ತಾ ಉಂಟು. ಬ್ಯಾಂಗ್ಳೂರಿಂದ ಸುಮಾರು ಕಮೆಂಟ್ಸ್ ಬಂದಿದೆ. ಮಕ್ಕಳು ಒಳ್ಳೆ ಪ್ರತಿಭೆ ಉಂಟು ಮಕ್ಕಳಲ್ಲಿ, ಅಂದರೆ ಮಕ್ಕಳನ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ ತುಂಬ. ಅದೆಲ್ಲ ನಮಗೆ ಸಂತೋಷ. ಹಾಗೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಾವು ಊಟ ಮಾಡ್ತೇವೆ ಫ್ರೆಂಡ್ಸ್. ಮತ್ತು ಈವ್ನಿಂಗ್ ವ್ಲಾಗನ್ನು ಕಂಟಿನ್ಯೂ ಮಾಡ್ತೇವೆ. ಓಕೆ, ಬಾಯ್. ಆಫ್ಟರ್ನೂನ್ ಎಲ್ಲರೂ ರೆಸ್ಟ್ ಮಾಡಿ ಈವ್ನಿಂಗ್ ರೀಲ್ಸಿಗೆ ಹೊರಟೆವು. ಬ್ಯೂಟಿಫುಲ್ ಪ್ಲೇಸಲ್ಲಿ ರೀಲ್ಸ್ ಕೂಡ ಆಯಿತು. ಏನಾದರೂ ಚಾಟ್ಸ್ ತಿನ್ನುವ ಅಂತ ಡಿಸೈಡ್ ಮಾಡಿ ಈಗ ಇಲ್ಲಿಗೆ ಬಂದು ರೀಚ್ ಆಗಿದ್ದೀವಿ. ಇಲ್ಲಿ ಚಾಟ್ಸ್ ಹಾಗೂ ಜ್ಯೂಸ್ ತುಂಬಾ ಟೇಸ್ಟಿ ಉಂಟು. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ತಮ್ಮೆಲ್ಲರಿಗೂ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡುವವರು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.